ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಪುಣೆಯ 26 ವರ್ಷದ ಯುವಕ ಬಿಸ್ನೆಸ್ ಮ್ಯಾನ್ ಆಗಿದ್ದಂಥ ಕೇತನ್ ಅಗರ್ವಾಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 3-4 ದಿನಗಳಿಂದ ಏನೇನೆಲ್ಲ ಆಯಿತು, ಮೊನ್ನೆ ಆರೋಪಿಗಳನ್ನ ಆ ಒಂದು ಸ್ಥಳಕ್ಕೆ ಸೀನ್ ರೀಕ್ರಿಯೇಟ್ ಮಾಡೋದಕ್ಕೂ ಕೂಡ ಕರ್ಕೊಂಡೋಗಿರ್ತಾರೆ ಪೊಲೀಸರು. ಆ ಒಂದು ಫೋರ್ಟ್ನ ಜಾಗಕ್ಕೆ ಹೇಗೆ ಮಾಡಿದ್ರಿ ನೀವು, ಯಾವ ಪೊಸಿಷನಲ್ಲಿ ಇದ್ರಿ, ಅವನು ಎಲ್ಲಿದ್ದ, ನೀವಿಬ್ರು ಹೆಂಗ್ ಪ್ಲಾನ್ ಮಾಡಿದ್ರಿ, ಹೆಂಗ್ ಅವನನ್ನ ದೂಕಿದ್ರಿ, ಅದಾದ ನಂತರ ನೀವು ಹೇಗೆ ಎಸ್ಕೇಪ್ ಆಗಿ ಬಂದ್ರಿ, ಈ ಒಂದು ಸೀನ್ ರೀಕ್ರಿಯೇಟ್ ಮಾಡೋದು ಕೂಡ ಮೊನ್ನೆ ಮುಗ್ದಿದೆ ಭಾನುವಾರ. ಹಾಗೇನೆ ನಿನ್ನೆ ಏನಾಯಿತು, ಈ ಕ್ಷಣದವರೆಗೆ ಈ ಒಂದು ಕೇಸ್ನಲ್ಲಿ ಏನೇನೆಲ್ಲ ಆಗಿದೆ, ಎಲ್ಲ ಅಪ್ಡೇಟ್ಗಳನ್ನು ನಾನು ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಖಂಡಿತವಾಗಿಯೂ ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಈ ಒಂದು ಪ್ರಕರಣ ಹೇಗಾಯಿತು, ಈ ವ್ಯಕ್ತಿ ಯಾರು, ಈ ಹುಡುಗಿ ಯಾರು, ಈ ಹುಡುಗಿ ಬಾಯ್ ಫ್ರೆಂಡ್ ಯಾರು, ಎಲ್ಲ ವಿವರಗಳನ್ನು ಬಹುಶಃ ನೀವು ಯೂಟ್ಯೂಬ್ನಲ್ಲಿ ಹಾಗೆಯೇ ಇನ್ಸ್ಟಾಗ್ರಾಮ್ಗಳ ರೀಲ್ಸ್ಗಳಲ್ಲಿ ನೋಡಿ ತಿಳ್ಕೊಂಡಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಜೂನ್ 18ನೇ ತಾರೀಕು ಈ ಒಂದು ಕೃತ್ಯ ನಡೆಯುತ್ತೆ. ಆಕೆ ಬರ್ತ್ಡೇ ಇರುತ್ತೆ. ಅವತ್ತು ಅವಳ ಬರ್ತ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡು ಆ ಹುಡುಗ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹೆಚ್ಚು ಕಡಿಮೆ ಸಾಕಷ್ಟು ರೂಮ್ಗಳನ್ನು ಬುಕ್ ಮಾಡಿರ್ತಾನೆ. ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಕೂಡ ಆ ಒಂದು ಬರ್ತ್ಡೇ ಸೆಲೆಬ್ರೇಷನಲ್ಲಿ ಭಾಗವಹಿಸಬೇಕು, ಚೆನ್ನಾಗಿ ಖುಷಿಯಾಗಿ ಇವಳು ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅವರೆಲ್ಲರೂ ಸಮ್ಮುಖದಲ್ಲಿ ಅಂತ ಖುಷಿಯಾಗಿ ಆ ಹುಡುಗ ರೂಮ್ಸ್ಗಳನ್ನು ಬುಕ್ ಮಾಡಿದರೆ, ಈಕೆ ಅವನನ್ನೇ ಪರ್ಮನೆಂಟ್ ಆಗಿ ಮೇಲಕ್ಕೆ ಬುಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಆ ಪ್ಲ್ಯಾನ್ನಲ್ಲಿ ಸಕ್ಸಸ್ ಕೂಡ ಆಗ್ತಾಳೆ. ಅದಾದ ನಂತರ ಮನೆಗೆ ಬಂದು ಕಾಲ್ ಜಾರ್ ಬಿದ್ದೋದ ಕೇತನ್ ಅಂತ ಕಣ್ಣೀರಿನ ನಾಟಕವನ್ನು ಕಟ್ಟಿರ್ತಾಳೆ. ಆದರೆ ಕೇತನ್ ಸಹೋದರಿ ಬಳಿ ಹೇಗಾಯಿತು ಘಟನೆಯನ್ನ ಅಂತ ಹೇಳುವಂಥ ಸಂದರ್ಭದಲ್ಲಿ ಇವಳು 2-3 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಅಲ್ಲಿ ತಗಲಾಕೊಳ್ತಾಳೆ. ಆಗ ಆ ಸಹೋದರಿಗೆ, ಅಂದರೆ ಕೇತನ್ ರವರ ಸಹೋದರಿಗೆ ಅನುಮಾನ ಬಂದು ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರೆ ಆಕೆ. ಆಗ ಫ್ಯಾಮಿಲಿಯವರು ಒಂಚೂರು ಪ್ರಭಾವಿ ಕುಟುಂಬ ಆಗಿದ್ದರಿಂದ ಪೊಲೀಸರ ಮೇಲೆ ಒತ್ತಡ ಹಾಕಿ ಈ ಒಂದು ಕೇಸ್ ತನಿಖೆಗೆ ಬರುವಲ್ಲಿ ಸಾಧ್ಯವಾಗುತ್ತೆ. ಅದಾದಮೇಲೆ ಇವಳನ್ನ ಅರೆಸ್ಟ್ ಮಾಡ್ತಾರೆ. ಇವಳ ಜೊತೆ ಇವಳೊಬ್ಬಳೇ ಅಲ್ಲ, ಇವಳ ಬಾಯ್ ಫ್ರೆಂಡ್ ಕೂಡ ಇದ್ದ ಅನ್ನೋಂಥದ್ದು ಹೊರಗಡೆ ಬರುತ್ತೆ. ಜೊತೆಗೆ ಅವಳ ಬಾಯ್ ಫ್ರೆಂಡ್ ಯಾವ ರೀತಿ ಆ ಒಂದು ಜಾಗಕ್ಕೆ ಬಂದಿದ್ದ ಅನ್ನುವಂತಹ ಆ ವೇಷಭೂಷಣದ ಫೋಟೋ ಕೂಡ ವೈರಲ್ ಆಗುತ್ತೆ. ಅದಾದಮೇಲೆ ಪೊಲೀಸರು ಇವಳನ್ನು ಬಂಧಿಸ್ತಾರೆ. ನ್ಯಾಯಾಂಗ ಬಂಧನದಲ್ಲಿ ಪೊಲೀಸರು ಹೆಚ್ಚಿನ ತನಿಖೆಯ ಅವಶ್ಯಕತೆಯಿಂದ ನ್ಯಾಯಾಂಗ ಬಂಧನದ ವಿಸ್ತರಣೆಯನ್ನು ಕೂಡ ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡ್ರು. ಹಾಗಾಗಿ ಜುಲೈ 3ನೇ ತಾರೀಕು ತನಕ ಇವರಿಬ್ಬರು ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಏನೇನಾಯಿತು ಹಾಗಾದರೆ ಕಳೆದ 3-4 ದಿನಗಳಿಂದ ಅನ್ನುವಂಥ ಅಪ್ಡೇಟನ್ನು ನಾನು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವರಿಬ್ಬರು ಪರವಾಗೂ ಕೂಡ ಒಬ್ಬೊಬ್ಬ ವಕೀಲರು ಕೂಡ ನಿಯೋಜನೆ ಆದರು. ಈ ಕಡೆ ಸರ್ಕಾರಿ ವಕೀಲ ಅಥವಾ ಸರ್ಕಾರದ ಪರ ವಕೀಲ ಅಂದರೆ ಕೇತನ್ ಪರವಾಗಿ ವಾದ ಮಾಡೋದಕ್ಕೆ ರಾಜ್ಯಸಭಾ ಸಂಸದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಉಜ್ವಲ್ ನಿಕಮ್ ಕೂಡ ನೇಮಕ ಆದರು. ಈ ಉಜ್ವಲ್ ನಿಕಮ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮುಂಬೈ ದಾಳಿಯ ರೂವಾರಿ ಯಾರಿದ್ದ ಆ ಕಸಬ್ ಅನ್ನುವಂಥವನು ಅವನ ವಿರುದ್ಧ ಕೇಸನ್ನು ಗೆದ್ದಂಥವ್ರು ಈ ಉಜ್ವಲ್ ನಿಕಮ್ ಅವರು. ಸೊ ಈಗ ಪ್ರೆಸೆಂಟ್ ಈಗ ಕೇತನ್ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಈ ವಕೀಲರು. ಸೊ ಈ ಕಡೆ ಅಶುತೋಷ್ ಶ್ರೀವಾತ್ಸವ ಅಂತ ಈ ಸಿಯಾ ಗೋಯಲ್ ಪರವಾಗಿ ವಾದ ಮಾಡೋದಕ್ಕೆ ಸಿದ್ಧನಾಗಿರ್ತಕ್ಕಂಥ ವಕೀಲರು. ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಆ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಟ್ಟಿದ್ದೆ. ಇನ್ನು ಚೇತನ್ ಚೌಧರಿ ಪರವಾಗೂ ಕೂಡ ರಾಮ್ ಶಹಾನ್ ಎನ್ನುವಂಥ ವಕೀಲರು ಕೂಡ ವಾದವನ್ನು ಮಂಡಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಸೊ ಕಳೆದ 3-4 ದಿನಗಳಲ್ಲಿ ಏನೇನಾಯಿತು ಹಾಗಾದ್ರೆ, ಮೊದಲಿಗೆ ಈಕೆಯನ್ನು ಸೀನ್ ರೀಕ್ರಿಯೇಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಆ ಲೋಹಗಢ ಫೋರ್ಟ್ ಹತ್ರ. ಆ ಒಂದು ಎತ್ತರವಾದಂಥ ಟ್ರೆಕ್ಕಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಮುಖವನ್ನು ಈ ಕಡೆಯಿಂದ ಮುಚ್ಕೊಂಡು ಹೋಗ್ತಾಳೆ, ಆ ಕಡೆಯಿಂದ ಸಿಂಪಲ್ ಆಗಿ ಓಡೋಡ್ ಬರ್ತಿರ್ತಾಳೆ, ಎಲ್ಲಿ ನನ್ನನ್ನು ಕ್ಯಾಮ್ರಾಗಳು ಸೆರೆ ಇಟ್ಬಿಡ್ತಾವೋ ಅಂತ. ಕೆಲವರು ಅನ್ಕೋಬಹುದು 20 ವರ್ಷಕ್ಕೆ ಅವಳಿಗೆ ಏನು ಮ್ಯಾಚುರಿಟಿ ಇರುತ್ತೆ ಅಂತ. ಅವಳ ಮೆಚುರಿಟಿ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವಾಗ ನಿಮ್ಗೆ ಅನ್ಸುತ್ತೆ ನಮಗೆಲ್ರಿಗೂ ಇಲ್ಲದೆ ಇರತಕ್ಕಂಥ ಮೆಚುರಿಟಿ ಇವಳೊಬ್ಳಿಗೆ ಜಾಸ್ತಿನೇ ಇದೆ ಅಂತ ಅನ್ಸುತ್ತೆ. ಕೇತನ್ ಅಗರ್ವಾಲ್ ಎನ್ನುವಂಥ ಆ ಉದ್ಯಮಿಯನ್ನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಂತಹ ಮದುವೆ ಆಗಬೇಕಾದಂಥ ಭಾವಿ ಪತಿಯನ್ನ ಇವಳು ಹತ್ಯೆ ಮಾಡೋದಕ್ಕೆ ಸರಿಸುಮಾರು 1.5 ತಿಂಗಳಿಂದ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದ್ದು ಅಥವಾ ಇದಕ್ಕೆ ಸಪೋರ್ಟ್ ಮಾಡಿದಂಥದ್ದು ಅಥವಾ ಇವರು ಹುಡುಕಾಟ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಸರ್ಚ್ ಇಂಜಿನ್ ಅಂತ ಹೇಳ್ತೀವಲ್ಲ, ನಾವೇನನ್ನ ಸರ್ಚ್ ಮಾಡ್ತೀವಿ ಅದು ಬರ್ತಾ ಇರುತ್ತೆ. ಕೆಲವೊಂದು ಅಪರಾಧ ಅಂತಿದ್ರೆ ಅಪರಾಧ ಅಂತಲೂ ಕೂಡ ಹೇಳುತ್ತೆ. ಯೂಟ್ಯೂಬ್ ಹಾಗೇನೆ ಗೂಗಲ್ನಲ್ಲಿ ಹೇಗೆ ಅವನನ್ನು ಮುಗಿಸ್ಬೇಕು ಅಂತ ಸರ್ಚ್ ಮಾಡಿರ್ತಾರೆ ಇವರಿಬ್ರು ಕೂಡ. ಅಂದರೆ ನಾಳೆ ದಿನ ತಗಲಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಬಟ್ ಯೂಟ್ಯೂಬಿಂದ ಹಾಗೇನೆ ಗೂಗಲ್ನಿಂದ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದಷ್ಟು ಸಿಂಪಲ್ ಮೆಥಡ್ಗಳೇನಾದ್ರು ಬಂತು ಅಂತಂದರೆ ಆ ಸಿಂಪಲ್ ಮೆಥಡ್ಗಳಿಂದ ನಾವು ಪಾರ ಆಗಬಹುದು ಅನ್ನೋ ಸಲುವಾಗಿ ಸರ್ಚ್ ಮಾಡಿರ್ತಾರೆ. ಇವರಿಗೆ ನೆನಪಾಗಿದ್ದೆ ಆ ಲೋಹಗಢ ಫೋರ್ಟ್. ಅಲ್ಲಿ ತಳ್ಳಿ ಬಿಟ್ಬಿಟ್ರೆ ಆಕಸ್ಮಿಕವಾಗಿ ಕಾಲ್ ಜಾರ್ ಬಿದ್ದೋದ ಅಂತಂದರೆ ಮುಗಿದೋಯ್ತು, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬರೋದಿಲ್ಲ. ಸೊ ಇದು ಇವರ ಪ್ಲಾನ್ಗೆ
ಪರ್ಫೆಕ್ಟ್ ಆಗಿ ಸೆಲೆಕ್ಟ್ ಆದಂತ ಯೋಜನೆ ಆಗಿತ್ತು ಲೋಹಗಡದ ಫೋರ್ಟ್. ಅಂದ್ಕೊಂಡಂಗೆ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಸೊ ಸೀನ್ ರೀಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಹೊರ ಬಿದ್ದಿರ್ತಕ್ಕಂಥ ಆತಂಕಕಾರಿ ಅಂಶಗಳು ಏನೇನು ಅನ್ನೋದನ್ನ ಪಾಯಿಂಟ್ ನಂಬರ್ 1 ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಇವಳ ಬಾಯ್ ಫ್ರೆಂಡ್ಗೆ ಇವಳು ಹೇಳಿರ್ತಾಳೆ, ನಾನು ಒಂದು ನೀರು ಕುಡಿಯೋದಕ್ಕೆ ಆ ಜಾಗದಲ್ಲಿ ಕುತ್ಕೊಳ್ತೀನಿ ಅಥವಾ ಶೂನ ಲೇಸ್ಗಳನ್ನ ಕಟ್ಟೋ ತರ ಕುತ್ಕೊಳ್ತೀನಿ, ಅದೇ ನಿನಗೆ ಗ್ರೀನ್ ಸಿಗ್ನಲ್. ಇಮಿಡಿಯೇಟ್ ಆಗಿ ನೀನು ಆ ಕ್ಷಣದಲ್ಲೇ ನಾನು ಕೊಟ್ಟಂತ ಗ್ರೀನ್ ಸಿಗ್ನಲ್ ಇವೆರಡರಲ್ಲಿ ಯಾವುದಾದ್ರೂ ಓಕೆ, ಒಂದು ನೀರು ಕುಡಿಯೋ ತರ ಕುತ್ಕೊಳ್ತೀನಿ, ಇಲ್ಲ ಅಂತಾರೆ ಶೂ ಲೇಸ್ ಕಟ್ಟಬೇಕು ಅಂತ ಬಕ್ಕೊಂಡು ಕುತ್ಕೊಳ್ಳೋ ಸಂದರ್ಭದಲ್ಲಿ ರಪ್ ಅಂತ ಬಂದು ನೀನು ಕೇತನ್ನ ತಳ್ಳಿಬಿಡ್ಬೇಕು. ಆಮೇಲೆ ಒಂದು ನೆನಪಿರ್ಲಿ, ನಾನು ಕುತ್ಕೊಂಡಂತ ಸಂದರ್ಭದಲ್ಲಿ ಕೇತನ್ ಕೂಡ ಕುತ್ಕೊಳ್ಳೋದಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ನಾನು ಅವನು ತುಂಬಾ ಅಕ್ಕಪಕ್ಕದಲ್ಲಿದ್ರೆ ನೀನು ಆ ಕ್ಷಣದಲ್ಲಿ ದೂಕವಾಗಿಲ್ಲ. ಮಿನಿಮಮ್ ನನಗೂ ಅವನಿಗೂ 3 ರಿಂದ 4 ಅಡಿ ಡಿಸ್ಟೆನ್ಸ್ ಇತ್ತು ಅಂದಾಗ ಮಾತ್ರ ನೀನು ತಳ್ಳಬೇಕು. ಈ ಪ್ಲಾನ್ ಈಕೆದಲ್ಲ, ಅವನದು, ಬಾಯ್ ಫ್ರೆಂಡ್ದು. ಅಪ್ಪಿತಪ್ಪಿ ಇವಳು ಕುತ್ಕೊಂಡ್ಬಿಡ್ತಾಳೆ, ನಾನು ದೂಕ್ಬಿಡ್ತೀನಿ, ಅವನು ಎಳ್ಕೊಂಡ್ಬಿಟ್ಟು ಇವಳು ಬಿದ್ದೋಗ್ಬಿಡ್ತಾನೆ ಆ ಕಂದಕಕ್ಕೆ. ಸೊ ನನ್ನ ಗರ್ಲ್ ಫ್ರೆಂಡ್ ಹೋಗ್ಬಿಡ್ತಾಳೆ ಅನ್ನೋ ಭಯದಿಂದ ಇವಳು ಫಸ್ಟ್ ಈ ಪ್ಲಾನ್ ಕೊಡ್ತಾಳೆ, ಶೂ ಲೇಸ್ ಕಟ್ಟ ಕುತ್ಕೊಳ್ತೀನಿ, ಅವಾಗ ನೀನು ತಳ್ಳು ಅವನನ್ನ ಬಂದು ಅಂತ. ಬಟ್ ಇವನು ಹೇಳ್ತಾನೆ, ಹೌದು ನೀನು ಶೂ ಲೇಸ್ ಕಟ್ಟ ಕುತ್ಕೊಂಡಾಗ ನಾನು ತಳ್ತೀನಿ, ಬಟ್ ನೀನು ಅವನಿಂದ 3 ರಿಂದ 4 ಅಡಿ ಡಿಸ್ಟೆನ್ಸ್ ಅಲ್ಲಿ ಕೂತಿರ್ಬೇಕು ನೀನು, ಆ ಸಂದರ್ಭದಲ್ಲಿ ನಾನು ದೂಕ್ತೀನಿ. ಸೊ ಆ ತರ ಪ್ಲಾನ್ ಮಾಡ್ಕೊಂಡು 2-3 ಬಾರಿ ಆ ಸ್ಥಳದಲ್ಲಿ ವಿಫಲ ಆಗಿ ಕೊನೆಗೆ ಶೂ ಲೇಸ್ ಕಟ್ಟೋದಕ್ಕೆ ಇವಳು ಕೂತಂತ ಸಂದರ್ಭದಲ್ಲಿ ಕೇತನ್ ಕೂಡ ಪಕ್ಕದಲ್ಲೇ ಕೂತಿರ್ತಾನೆ, ಒಂದು 3 ರಿಂದ 4 ಅಡಿ ಜಾಗದಲ್ಲಿ. ಇವ್ರ ಪ್ಲಾನ್ ಪ್ರಕಾರ ಏನು ಅಂತಂದ್ರೆ, ನಾನು ಸಡನ್ ಆಗಿ ಬಂದು ಬಿಡ್ತೀನಿ, ನೀನ್ ಪಕ್ಕದಲ್ಲಿ ಇರ್ತೀಯ, ನೀನ್ ಕಾಪಾಡ್ತೀಯ ಅನ್ಕೊಂಡ್ಬಿಟ್ಟು ಅವನೇನಾದ್ರು ಸಡನ್ ಆಗಿ ನಿನ್ನೂ ಹಿಡಿಯೋಕೆ ಹೋದಂತ ಸಂದರ್ಭದಲ್ಲಿ ನಿನ್ನನ್ನು ಹೇಳ್ಕೊಂಡು ಬಿದ್ದೋಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಕಾರಣದಿಂದ 4 ಅಡಿ ಡಿಸ್ಟೆನ್ಸ್ ಅಲ್ಲಿ ಗ್ಯಾಪ್ ನಲ್ಲಿ ಕೂತಂತ ಸಂದರ್ಭದಲ್ಲೇ ಬಂದು ಈ ಚೇತನ್ ಚೌಧರಿ ಪುಷ್ ಮಾಡಿರೋದು. ಸೊ ಸೀನ್ ರೀಕ್ರಿಯೇಟ್ ಮಾಡುವಂತ ಸಂದರ್ಭದಲ್ಲಿ ಹೊರ ಬಿದ್ದಿರ್ತಕ್ಕಂಥ ಆತಂಕಕಾರಿ ಅಂಶಗಳಿವು. ಸೊ ಅಲ್ಲಿಗೆ ಯಾವ ರೀತಿ ಬಂದ ಇವಳು ಬಾಯ್ ಫ್ರೆಂಡ್ ಅನ್ನೋದನ್ನು ಕೂಡ ಈಗ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. 100 ಕಿಲೋಮೀಟರ್ ದೂರದಿಂದ ಇವಳು ಬಾಯ್ ಫ್ರೆಂಡು ಕಾರ್ನಲ್ಲಿ ಬರಬೇಕಾದವನು ಬೈಕ್ನಲ್ಲಿ ಬಂದಿರ್ತಾನೆ. ಅದಕ್ಕೂ ಕೂಡ ಕಾರಣ ಇದೆ. ಈ ಕೇತನ್ ಅಗರ್ವಾಲ್ ಹಾಗೇನೆ ಸಿಯಾ ಗೋಯಲ್ ಇಬ್ರು ಕೂಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದವರು. ನವೆಂಬರ್ ತಿಂಗಳಲ್ಲಿ ಮದುವೆ ಆಗ್ಬೇಕಾಗಿತ್ತು. ರಾಜಸ್ಥಾನದ ಉದಯಪುರದ ಆ ಒಂದು ಪ್ಯಾಲೇಸ್ ನಲ್ಲಿ ಸುಮಾರು 17 ಕೋಟಿ ಖರ್ಚಾಗ್ತೈತಿ ಒಂದು ಮದುವೆಗೆ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ. ಇವರಿಬ್ರು ಕೂಡ ಕಾರ್ನಲ್ಲಿ ಬಂದಿರ್ತಾರೆ ಆ ಫೋರ್ಟ್ಗೆ. ಇವಳು ಯಾವಾಗ ಆ ಬಾಲಿ ಟ್ರಿಪ್ ಇರುತ್ತಲ್ಲ, ಅಲ್ಲಿ ಈ ಪಾಸ್ಪೋರ್ಟ್ ಇರುತ್ತಲ್ಲ ಅದನ್ನೇ ಸುಟ್ಟ ಹಾಕಿರ್ತಾಳೆ. ಅದ್ರ ಅವಶೇಷಗಳನ್ನು ಕೂಡ ಪೊಲೀಸರು ಹುಡುಕ್ತಿದ್ದಾರೆ ಈಗ ಎಲ್ಲಿದೆ ಅಂತ. ಸೊ ಅದರಿಂದ ವಿಫಲ ಆಗುತ್ತೆ ಆ ಒಂದು ಟ್ರಿಪ್. ಸೊ ಇವರಿಬ್ಬರೇ ಹೋಗ್ಬಿಟ್ರೆ ಬಾಯ್ ಫ್ರೆಂಡ್ ಮಿಸ್ ಆಗೋಗ್ತಾನಲ್ಲ ಆ ಟ್ರಿಪ್ಗೆ. ಸೊ ಪ್ಲಾನ್ಗೆ ಮೇನ್ ಬೇಕಾಗಿರೋನೇ ಬಾಯ್ ಫ್ರೆಂಡು ಸಪೋರ್ಟ್ ಮಾಡೋದಕ್ಕೆ. ಸೊ ಹಾಗಾಗಿ ಆ ಪಾಸ್ಪೋರ್ಟ್ ಅನ್ನ ಇವಳು ಸುಟ್ಟ ಹಾಕಿರ್ತಾಳೆ. ಅದ್ರ ಅವಶೇಷಗಳ ಹುಡುಕಾಟದಲ್ಲಿ ಪೊಲೀಸರು ಪ್ರೆಸೆಂಟ್ ಇದ್ದಾರೆ. ಅದು ಸಿಕ್ತು ಅಂತಂದ್ರೆ ಪರ್ಫೆಕ್ಟ್ ಅಕ್ಯೂಸ್ಡ್ ಆಗೋಗ್ತಾಳೆ ಇವಳು. ಅದಾದ ನಂತರ ಇಲ್ಲಿಗೆ ಪ್ಲಾನ್ ಶಿಫ್ಟ್ ಆಗುತ್ತೆ, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಇವಳು ಅನ್ಕೊಂಡಂಗೆನೆ ಆ ಲೋಹಗಡ ಫೋರ್ಟ್ ಹತ್ರ ಆಗುತ್ತೆ, ನನ್ನನ್ನು ಹೇಗಾದ್ರೂ ಮಾಡಿ ಅಲ್ಲಿಗೆ ಕರ್ಕೊಂಡು ಹೋಗಂತ ಅಂದ್ರೆ ಮದುವೆ ಆಗ್ಬೇಕಾಗಿರೋಂಥ ಆ ಹುಡುಗನನ್ನ ಫೋರ್ಸ್ ಮಾಡ್ತಾಳೆ. ಆ ಹುಡುಗ ಕರ್ಕೊಂಡು ಹೋಗುತ್ತೆ. ಸೊ ಅವರಿಬ್ರು ಕೂಡ ಕಾರ್ನಲ್ಲಿ ಹೋಗಿರ್ತಾರೆ. ಈಗ ಬಾಯ್ ಫ್ರೆಂಡು ಕಾರ್ನಲ್ಲಿ ಬರೋ ಬದಲು ಬೈಕ್ನಲ್ಲಿ ಬಂದಿರ್ತಾನೆ. ಅದಕ್ಕೆ ರೀಸನ್ ಏನು ಅಂತಂದ್ರೆ, ನಾನು ಹೋಗುವಂತ ಸಂದರ್ಭದಲ್ಲಿ 2-3 ಟೋಲ್ಗಳು ಸಿಗೋದ್ರಿಂದ ನಾನು ಹೋಗಿದ್ದೀನಿ ವಾಪಸ್ ಬಂದಿದ್ದೀನಿ ಅನ್ನೋದಕ್ಕೆ ಅಲ್ಲಿಯೂ ಕೂಡ ಸಾಕ್ಷಿಗಳು ಅಥವಾ ದಾಖಲೆಗಳು ಉಳ್ಕೊಂಡ್ಬಿಡುತ್ತೆ. ಆ ಕಾರಣದಿಂದ ಕಾರ್ ಬೇಡ ಅಂತಂದ್ಬಿಟ್ಟು ಬೈಕ್ ತಗೊಂಡ್ ಬಂದಿರ್ತಾನೆ. ಬರ್ಬೇಕಾದ್ರೆ ತನ್ನ ಅಂಗಡಿಲಿ ಕೆಲಸ ಮಾಡ್ತಕ್ಕಂಥ ಹುಡುಗನ ಮೊಬೈಲ್ ತಗೊಂಡ್ ಬಂದಿರ್ತಾನೆ. ಇವನ್ ಮೊಬೈಲ್ನ ಬೆಳಗ್ಗೆನೆ ಫ್ಲೈಟ್ ಮೋಡ್ ಹಾಕ್ಬಿಟ್ಟು ಬಂದಿರ್ತಾನೆ. ಇಂಥ ಕಿಲಾಡಿ ನೋಡಿ, ಎಷ್ಟು ಫ್ರೀಯಾಗಿ ಪ್ಲಾನ್ ಮಾಡಿಕೊಂಡು ಅದನ್ನ ಸಕ್ಸಸ್ ಮಾಡ್ಕೊಂಡಿದ್ದಾರೆ. ಬಟ್ ವಿಧಿ, ಹಣೆ ಬರ ಅಥವಾ ಭಗವಂತ ಅನ್ನೋಂಥವ್ನು ಇವರನ್ನ ತಗಲಾಕ್ಸಿದ್ದಾರೆ. ಸೊ ಅದಾದ ನಂತರ ಅಲ್ಲಿಗೆ ಬರ್ತಾರೆ. ಬರುವ ಅರ್ಧ ಗಂಟೆ ಮೊದಲು ಇವಳು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ, ನಾನು ಈ ಫೋನ್ ತರಲ್ಲ, ಈ ಫೋನ್ ತರ್ತೀನಿ, ಇದಕ್ಕೆ ನೀನು ಕಾಂಟ್ಯಾಕ್ಟ್ ಮಾಡು ಅಂತ. ಅರ್ಧ ಗಂಟೆ ಮುಂಚೆ ಈ ಸಿಯಾ ಆ ನಂಬರ್ಗೆ ಫೋನ್ ಮಾಡಿರ್ತಾಳೆ. ಯಾರೋ ಹುಡುಗನ ಅಂಗಡಿ ಇನ್ನೊಬ್ಬ ಕೆಲಸ ಮಾಡೋನಿರ್ತಾರಲ್ಲ, ಅವ್ನ ಮೊಬೈಲ್ ಇವನು ತಗೊಂಡ್ ಬಂದಿರ್ತಾನಲ್ಲ, ಆ ಫೋನ್ಗೆ ಸಿಯಾ ಕಾಲ್ ಮಾಡ್ತಾಳೆ. ಸೊ ನಾನು ಎಲ್ಲೆಲ್ಲಿ ಹೋಗ್ತಾ ಇರ್ತೀನಿ ಅಲ್ಲಿ ನನ್ನನ್ನು ಅಬ್ಸರ್ವ್ ಮಾಡು, ನಾನು ಎಲ್ಲಿ ಕುತ್ಕೊಳ್ಳೋಕೆ ಹೋಗ್ತೀನಿ ಆ ಟೈಮ್ನಲ್ಲಿ ನೀನು ಸುತ್ತಮುತ್ತ ಎಲ್ಲ ಕಡೆ ನೋಡಿ, ಯಾರು ಇಲ್ದಂಥ ಸಂದರ್ಭದಲ್ಲಿ ಬಂದು ನೀನು ತಳ್ಳು ಅನ್ನುವಂಥ ಒಂದು ಪ್ಲಾನ್ ಆಗಿರುತ್ತೆ. ಅದೇ ರೀತಿ ಈ ಪ್ಲಾನ್ ಕೂಡ ಸಕ್ಸಸ್ ಆಗುತ್ತೆ. ಸೊ ಅಂದ್ಕೊಂಡಂಗೆನೆ ಪ್ಲಾನ್ ಸಕ್ಸಸ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾನವನು. ಆ ಊಡಿ ಏನು ಧರಿಸ್ಕೊಂಡು ಬಂದಿರ್ತಾನೆ ಅದೆಲ್ಲವನ್ನು ಕೂಡ ಬಿಚ್ಚಾಕಿ ಬೇರೆ ಬಟ್ಟೆಗಳನ್ನ ಹಾಕೊಂಡಿರ್ತಾನೆ ಆ ಕ್ಷಣಕ್ಕೆ. ಯಾಕೆಂತಂದ್ರೆ ಒಂದು ಕೂಡ ಸುಳಿವು ಸಿಗಬಾರ್ದಲ್ವಾ. ಸೊ ಪೊಲೀಸರಿಗೆ ಏನು ಮಾಡ್ತಿದ್ದಾರೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ನಡಿಗೆಯ ವಿಶ್ಲೇಷಣೆ ಕೂಡ ಮಾಡ್ತಿದ್ದಾರೆ. ಯಾವ ಆ CCTVಯಲ್ಲಿ ಇವನು ಪುಲೋವರ್ ಹಾಕೊಂಡು, ಆ ಊಡಿ ಹಾಕೊಂಡು, ಹೆಡ್ ಕ್ಯಾಪ್ ಹಾಕೊಂಡು, ಹೆಡ್ಫೋನ್ ಹಾಕೊಂಡು ಬಂದಿರ್ತಾನಲ್ಲ, ಮತ್ತೆ ಅದೇ ರೀತಿ ಇವನ ನಡಿಗೆಯ ವಿಶ್ಲೇಷಣೆ ಮಾಡಿಸಿ, ಅನಾಲಿಸಿಸ್ ಮಾಡಿಸಿ ಅದು ಇದು ಎರಡೂ ಕೂಡ ಮ್ಯಾಚ್ ಆಗುತ್ತಾ ಅನ್ನೋಂಥದ್ರಲ್ಲೂ ಕೂಡ ಪ್ರಕ್ರಿಯೆಯಲ್ಲಿ ಪೊಲೀಸರು ಇದ್ದಾರೆ. ಅದಾದ ನಂತರ ಈ ಕಡೆ ವಕೀಲರ ಬಗ್ಗೆ ನಾನು ಹೇಳಿದೆ ನಿಮಗೆ. ಅಶುತೋಷ್ ಶ್ರೀವಾತ್ಸವ್ ಅವರು ಈಕೆಯ ಪರವಾಗಿ ವಾದ ಮಾಡ್ತಿರ್ತಕ್ಕಂಥವ್ರು ಅಥವಾ ಕೇಸ್ನ ಎತ್ಕೊಂಡಿರ್ತಕ್ಕಂಥ ಅಡ್ವೊಕೇಟ್. ಈ ಕಡೆ ಸಿಯಾ ಗೋಯಲ್ ತಮ್ಮ ಶಾಹಿಲ್ ಗೋಯಲ್ ಏನ್ ಮಾಡಿದ್ದಾನೆ ಅಂತಂದ್ರೆ, ನಾವು ಆ ಅಡ್ವೊಕೇಟ್ ಅನ್ನ ನೇಮಕನೂ ಮಾಡಿಲ್ಲ, ಅವನಾಗವನೇ ಬಂದು ಇಲ್ಲಿ ಮೀಡಿಯಾ ಮುಂದೆಲ್ಲ ಮಾತಾಡ್ತಿದ್ದಾನೆ ಅಂತ ಒಂದು ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ಕೊಡುತ್ತೆ ಈ ಸಾಹಿಲ್ ಗೋಯಲ್. ತಕ್ಷಣ ಈ ಅಡ್ವೊಕೇಟ್ ಫುಲ್ ಕೋಪ ಮಾಡಿಕೊಂಡು ಆತನ ವಿರುದ್ಧ ಈಗ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಸುಮಾರು 10 ಕೋಟಿ ಹಣವನ್ನ ನೀನು ನನಗೆ ಪರಿಹಾರ ಕೊಡಬೇಕು, ನನ್ನ ಮಾನ ಹಾನಿ ಮಾಡಿದ್ಯಾ ಮಾಧ್ಯಮಗಳ ಮುಂದೆ ಹೋಗಿ, ಜೊತೆಗೆ ನೀನು ಅದೇ ಮಾಧ್ಯಮಗಳ ಮುಂದೆ ಬಂದು ಬಹಿರಂಗವಾಗಿ
ಕ್ಷಮೆ ಯಾಚಿಸಬೇಕು ಅಂತ ಕೇಳಿದ್ದಾರೆ. ಜೊತೆಗೆ ಮೆನ್ಷನ್ ಮಾಡಿದ್ದಾರೆ, ನೋಡಪ್ಪ ನಾನು ಸುಮ್ಮನೆ ಏನು ಬಂದಿಲ್ಲ, ವಕಾಲತ್ ನಾಮದಲ್ಲಿ ನಿಮ್ಮ ಅಕ್ಕ ಬಂದು ಸೈನ್ ಮಾಡಿಕೊಟ್ಟಿದ್ದಾಳೆ ನನ್ನ ಪರವಾಗಿ ವಾದ ಮಾಡಬೇಕು ಅಂತ. ಹಾಗಾಗಿ ಆ ವಕಾಲತ್ ನಾಮದ ಆ ಒಂದು ವಕಾಲತ್ ಶೀಟ್ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಅಕ್ಕನ ಸೈನ್ ಇದೆ, ಹಂಗಾಗಿ ನಾನು ವಾದ ಮಾಡೋದಕ್ಕೆ ಬಂದಿರೋದು ಅಂತ. ಸೊ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಅಂತಂದ್ರೆ, ಯಾರೀಗ ಅಕ್ಯೂಸ್ಡ್ ಇರ್ತಾರೆ ಅಥವಾ ವಿಕ್ಟಿಮ್ ಇರ್ತಾರೆ ಅವರೇ ಬಂದು ಸೈನ್ ಮಾಡ್ಬೇಕು, ಇದು ಅವ್ರ ಕುಟುಂಬದವರು ಯಾರಾದ್ರೂ ಬಂದು ಹೇಳ್ಬೇಕು ಅನ್ನುವಂಥದ್ದೇನಿಲ್ಲ. ಇನ್ ಕೇಸ್ ಅವ್ರೇನಾದ್ರು ಇದ್ದು ಅವ್ರ ಸಹಿ ಮಾಡಿ ನನ್ನ ಪರವಾಗಿ ನೀವು ಕೇಸ್ ಮಾಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಕುಟುಂಬದವ್ರೇನೋ ಅಂತಂದೇನೋ ನಮ್ಮ ಪರ್ಮಿಷನ್ ಇಲ್ಲ ಹಾಗೆ ಹೀಗೆ ಅಂತ ಹೇಳುವಂತಿಲ್ಲ. ಸೊ ಹಾಗಾಗಿ ಆಕೆಯೇ ಸೈನ್ ಮಾಡಿದ್ದಾಳೆ ಅಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ಕೇಸ್ನಲ್ಲಿ ಅವಳನ್ನ ಇಮಿಡಿಯೇಟ್ ಆಗಿ ಟ್ರ್ಯಾಕ್ ಮಾಡಿ ಹಿಡಿಯಲಾಗುತ್ತೆ. ಆ ಸಂದರ್ಭದಲ್ಲಿ ಇವಳು ವಕೀಲರು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ಲ, ವಕೀಲರು ಇವಳನ್ನ ಸಂಪರ್ಕ ಮಾಡಿದ್ರ, ಇಲ್ಲಿ ಪ್ರಶ್ನೆಗೆ ಹುಡ್ಕೊಳ್ತಿದೆ. ಸೊ ಅವರು ಎಂತ ಫೇಮಸ್ ಅಡ್ವೊಕೇಟು, ಅಂಥವ್ರು ಇವಳು ಸಂಪರ್ಕದಲ್ಲಿದ್ದಾರೆ ಅಂತಂದ್ರೆ ಶಿ ಇಸ್ ಎ ಗ್ರೇಟ್. ಸೊ ಇದಿಷ್ಟು ಮೊನ್ನೆ ನಡೆದಂತಹ ಪ್ರಕರಣ. ಪ್ರೆಸೆಂಟ್ ಪೊಲೀಸರು ಇವರಿಬ್ಬರದು CDR ಆಗಿರ್ಬೋದು, ಮೊಬೈಲ್ ಡೇಟಾ ಆಗಿರ್ಬೋದು, ಜೊತೆಗೆ ಸರ್ಚ್ ಇಂಜಿನ್ನಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ರೀಟ್ರೈವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದೆಲ್ಲ ಪ್ರಕ್ರಿಯೆಗೆ ಇನ್ನೊಂದು 3-4 ದಿನಗಳ ಕಾಲಾವಕಾಶ ಬೇಕು ಅನ್ನೋ ಸಲುವಾಗಿ ಇವರು ಏನು ನ್ಯಾಯಾಂಗ ಬಂಧನದಲ್ಲ ಅದು ವಿಸ್ತರಣೆ ಆಗಿದೆ ಜುಲೈ 3ನೇ ತಾರೀಕು ತನಕ. ಸೊ ಅದಾದ ನಂತರ ನ್ಯಾಯಾಂಗದ ಮುಂದೆ ಇವರಿಬ್ಬರನ್ನು ಕೂಡ ಹಾಜರುಪಡಿಸಲಾಗುತ್ತೆ. ವಾದ ವಿವಾದ ಏನ್ ನಡೆಯುತ್ತೆ, ಇವ್ರ ಬಳಿ ಯಾವ್ಯಾವ ರೀತಿ ಸಾಕ್ಷಿ ದಾಖಲೆಗಳು ಆಧಾರಗಳಿರುತ್ತೆ, ಇವ್ರು ಯಾವ ರೀತಿ ಆಪೋಸಿಟ್ ಲಾಯರ್ಗಳು ಅಡ್ವೊಕೇಟ್ಗಳು ವಾದವನ್ನು ಮಂಡಿಸ್ತಾರೆ, ಸಾಕಷ್ಟು ಕುತೂಹಲವನ್ನ ಈ ಒಂದು ಕೇಸ್ ಹುಟ್ಟು ಹಾಕಿದೆ. ಇತ್ತ ಕೇತನ್ ಅಗರ್ವಾಲ್ ಮನೆಯಲ್ಲಿ ಆ ಹುಡುಗನ ಶ್ರಾದ್ದ ಕಾರ್ಯ ಕೂಡ ಮೊನ್ನೆ ನಡೀತು. ಕುಟುಂಬಸ್ಥರ ಮುಖದಲ್ಲಿ ಒಂದು ಅಮೂಲ್ಯವಾದಂಥ ಜೀವವನ್ನ ಕಳ್ಕೊಂಡಂತ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತಾ ಇತ್ತು ಅವರ ಮುಖದಲ್ಲಿ. ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಲಿ, ತಪ್ಪು ಮಾಡಿರ್ತಕ್ಕಂಥ ಆರೋಪಿಗಳಿಗೆ ತಕ್ಕನಾದಂಥ ಶಿಕ್ಷೆ ಆಗಲಿ ಅನ್ನುವಂಥದ್ದೇ ನಮ್ಮ ಕಳಕಳಿ. ಒಟ್ಟಾರೆಯಾಗಿ ಸುಂದರವಾದಂಥ ಹೆಣ್ಣಿನ ಮುಖದ ಹಿಂದೆ ಇರತಕ್ಕಂಥ ರಾಕ್ಷಸ ಮುಖವಾಡ ಪ್ರೆಸೆಂಟ್ ಬಯಲಾಗಿದೆ. ನಾವೆಲ್ಲರೂ ಆರಂಭದಲ್ಲಿ ಪ್ರಾಥಮಿಕ ವರದಿ ಬಂದಾಗ ಹೀಗಾಗಿರ್ಬೋದು ಹೀಗಾಗಿದೆ ಅಂತ ಅನ್ಕೊಳ್ತಿದ್ದೋ, ಬಟ್ ಸೀನ್ ರೀಕ್ರಿಯೇಟ್ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಬಾಯಿ ಬಿಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನೋಡಿದ್ರೆ ಎಷ್ಟು ನೀಟಾಗಿ ಪ್ಲಾನ್ ಮಾಡಿದಾಳಪ್ಪ ಇವಳು ಅಂತ ಅನ್ಸುತ್ತೆ. ಇದೆಲ್ಲದರ ಜೊತೆಗೆ 1 ಕೋಟಿ ಹಣವನ್ನ ಇದೇ ಕೇತನ್ ಬಳಿ ಪಡ್ಕೊಂಡು ಎಂಗೇಜ್ಮೆಂಟ್ ಆದ ನಂತರ ನಾನು ಅದನ್ನ ಖರೀದಿ ಮಾಡಬೇಕು, ಇದನ್ನ ಪರ್ಚೇಸ್ ಮಾಡಬೇಕು, ಮದುವೆಗೆ ನಾನು ಶಾಪಿಂಗ್ ಮಾಡಬೇಕು ಅನ್ನೋ ಸಲುವಾಗಿ 1 ಕೋಟಿ ಹಣವನ್ನು ವಸೂಲಿ ಮಾಡಿದ್ದಾಳೆ. ಆ 1 ಕೋಟಿ ಹಣವನ್ನು ವಸೂಲಿ ಮಾಡಿ ಇದೇ ಬಾಯ್ ಫ್ರೆಂಡ್ ಚೇತನ್ ಚೌಧರಿ ಹತ್ರ ಕೊಟ್ಟಿದ್ದಾಳೆ. ಅದರಿಂದ ಯಾವುದೇ ರೀತಿ ಶಾಪಿಂಗ್ ಅನ್ನು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂತಂದ್ರೆ ನಾವಿಬ್ರು ಕೂಡ ಈ ಒಂದು ಪ್ರಕರಣದಿಂದ ಆಚೆ ಬಂದು ಈ 1 ಕೋಟಿ ದುಡ್ಡಲ್ಲಿ ನಾನು ಒಳ್ಳೆ ಜೀವನವನ್ನ ಸೆಟ್ಲ್ ಆಗೋ ತರ ನಾನು ಬಿಸ್ನೆಸ್ ಮಾಡ್ತೀನಿ, ಅದಾದ್ಮೇಲೆ 3 ವರ್ಷ ಬಿಟ್ಟು ನಾವು ಮದುವೆ ಆಗೋಣ ಅನ್ನೋ ಒಂದು ಪ್ಲಾನ್ ಇವರಿಬ್ರದು. ಇಮಿಡಿಯೇಟ್ ಆಗಿ ಮದುವೆ ಆಗೋಯ್ತು ಅಂತಂದ್ರೆ, ನೋಡು ಎಂಗೇಜ್ಮೆಂಟ್ ಆಗಿತ್ತು, ಹುಡುಗ ಇಲ್ಲ, ಇಮಿಡಿಯೇಟ್ ಆಗಿ ಇನ್ನೊಬ್ಬನ ಜೊತೆ ಒಪ್ಕೊಂಡ್ಬಿಟ್ಲು ಅನ್ನೋ ಡೌಟ್ ಬರುತ್ತೆ. ಮನೆಯವ್ರಿಗಾಗ್ಬೋದು, ಕುಟುಂಬದವ್ರಿಗಾಗ್ಬೋದು, ಹೊರಗಡೆನವ್ರಿಗಾಗ್ಬೋದು. ಸೊ ಹಾಗಾಗಿ ಡೌಟ್ ಬೇಡ, 3 ವರ್ಷ ನಾವಿಬ್ರು ನಮ್ಗೆ ಗೊತ್ತೇ ಇಲ್ಲ ಅನ್ನೋ ಥರ ಲವ್ವಲ್ಲಿ ಇರೋಣ. ಸೊ ನೀನು ಬಿಸ್ನೆಸ್ ಮಾಡ್ಕೊಂಡು ನೀನು ಸೆಟಲ್ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ 3 ವರ್ಷ ಆದ್ಮೇಲೆ ಬಿಡಪ್ಪ ಆ ಹುಡುಗಿದು ಒಂದು ಜೀವನ ಅಲ್ವಾ ಅಂತ ಜನ ಅಂತಾರೆ. ಆ ಸಂದರ್ಭದಲ್ಲಿ ನಾವು ಮದುವೆ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. 1 ಕೋಟಿ ಯಾರ್ದೋ ದುಡ್ಡು, ಇವನ್ ಜೀವನ ನಡೆಸಬೇಕು, ಆ ಜೀವನದಲ್ಲಿ ಇವರಿಬ್ರು ಕೂಡ ಸೆಟ್ಲ್ ಆಗಬೇಕು ಅನ್ನೋಂಥ ಪ್ಲಾನ್. ಸೊ ಒಟ್ಟಾರೆಯಾಗಿ ಶ್ರೀಮಂತರಾಗ್ಲಿ ಬಡವರಾಗ್ಲಿ ಜೀವನೇ. ಅದರಲ್ಲೂ ಆ ಹುಡುಗನ ಮುಖ ನೋಡಿದ್ರೆ, ಆ ಮುಗ್ಧತೆ ನೋಡಿದ್ರೆ, ಅಂತ ಹುಡುಗನ ಮುಗಿಸೋದಕ್ಕೆ ಅವಳು ಪ್ಲಾನ್ ಮಾಡೋದಲ್ಲ. ಇಂಥ ಪಾಪಿಗೆ, ಇಂಥ ಕಿಡಿಗೇಡಿಗೆ ತಕ್ಕನಾದಂಥ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಮನವಿ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.